ಪೊಲೀಸ್ ಠಾಣೆಯಲ್ಲಿ ಹಬ್ಬಗಳ ಪ್ರಯುಕ್ತ ಸಾರ್ವಜನಿಕ ಶಾಂತಿ ಸಭೆ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಶಾಂತಿ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಯಾವುದೂ ಘಟನೆಗಳು ನಡೆದು ಬಂದಿಲ್ಲ. ನಾವು ಅಣ್ಣ ತಮ್ಮಂದಿರ ಭಾವದಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಾತನಾಡಿ, ಶ್ರೀನಿವಾಸಪುರ ಪಟ್ಟಣದಲ್ಲಿ ಹಬ್ಬ ಹರಿದಿನಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳು ಶಾಂತಿಯುತವಾಗಿ ಆಚರಿಸಬೇಕು. ಸಮಾಜದಲ್ಲಿ ಇರುವಂತಹ ನಾಗರಿಕರು ಹಾಗೂ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಹೇಳಿದರು. ಈ ತಾಲೂಕಿನಲ್ಲಿ ನಾನು ನೋಡ್ತಾ ಇದ್ದೀನಿ, ಇದುವರೆಗೂ ಜಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತಂಟೆ ತಕರಾರು ಕಂಡು ಬಂದಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದೀರಾ ಎಂದರು. ಭಾನುವಾರದಂದು ಉಗಾದಿ ಹಬ್ಬ, ಅಂದು ರಾತ್ರಿ ಪಲ್ಲಕ್ಕಿ ಮೆರವಣಿಗೆ ಇದ್ದು, ಸೋಮವಾರದಂದು ರಂಜಾನ್ ಹಬ್ಬವಿದ್ದು ತಾಲೂಕಿನ ಸಾರ್ವಜನಿಕರೆಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಶಾಂತಿ ಸೇವಾ ಮೀಟಿಂಗ್ ಉದ್ದೇಶ ಏನಂದ್ರೆ, ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ಎಲ್ಲ ಹಬ್ಬ ಹರಿದಿನಗಳು, ರಾಷ್ಟ್ರೀಯ ಹಬ್ಬಗಳು ಶಾಂತಿ ರೀತಿಯಿಂದ ಆಗಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕಾದ್ರೆ ಸಮಾಜದಲ್ಲಿ ಇರುವಂತಹ ನಾಗರಿಕರು, ನಮ್ಮ ಪೊಲೀಸ್ ಇಲಾಖೆ ಒಂದು ಸಮಾಜದ ಶಾಂತಿ ಸುವ್ಯವಸ್ಥೆ ಮಾಡಬಹುದು. ಬಟ್ ನನಗೇನು ಸರ್, ನಾನು ಬಂದು ಇಷ್ಟು ವರ್ಷ ನೋಡ್ತಾ ಇದ್ರೆ ಶ್ರೀನಿವಾಸಪುರ ಪಟ್ಟಣ ಯಾವುದೇ ಜಾತಿ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ತಂಟೆ ತಕರಾರು ಏನು ಇದೆ ಇಲ್ಲ, ಎಲ್ಲ ಅನುಕಂಪದಲ್ಲಿದ್ದೀರಾ. ಸೊ ನಮಗೆ ಇದರಲ್ಲಿ ತುಂಬಾ ಖುಷಿ ವಿಚಾರ. ಸೊ ಈಗ ನೀವು ಯುಗಾದಿದಲ್ಲಿ 30 ಯುಗಾದಿ ಇದೆ, ಇದೇ ಫೆಬ್ರವರಿ 30, ಮಾರ್ಚ್ 30 ಭಾನುವಾರ ಯುಗಾದಿ ಇದೆ. ಯುಗಾದಿಯಲ್ಲಿ ಟ್ಯಾಬ್ಲೋ ಇರ್ತಾರೆ, ಮೆರವಣಿಗೆ ಬರ್ತಾರೆ, ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡ್ತೀವಿ. ಪ್ಲಸ್ ಅವತ್ತೇ ಕರಗ ಇರುತ್ತೆ. ಕರಗ ನಿಮ್ಮ ಕಟ್ಟೆ ಕಾಯಿಗೆ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ಪ್ರಮುಖ ಬೀದಿಗೆ ಹೊರಡ್ಬಿಟ್ಟು ಅದಕ್ಕೆ ನಾವೆಲ್ಲ ಬಂದೋಬಸ್ತ್ ಎಲ್ಲ ಮಾಡ್ತೀವಿ. ಆಮೇಲೆ ದಯವಿಟ್ಟು ಎಲ್ಲ ಸಹಕಾರ ಕೊಡಿ. ಮತ್ತೆ ಮೇಲಾಗಿ ಏನಪ್ಪಾ, ಮೊದಲಿಂದ ನಮ್ಗೆ ರಂಜಾನ್ ಹಬ್ಬ ಇರುತ್ತೆ. ರಂಜಾನ್ ಹಬ್ಬ ಏನಪ್ಪಾ ಅಂದ್ರೆ ಅದು ಶಾಂತಿಯ ಪ್ರತೀಕವಾದ ಹಬ್ಬ. ಮತ್ತೆ ನಾವು ಅವತ್ತೇ ನೈಟ್ ಏನ್ ಮಾಡ್ತೀವಿ, ಎಲ್ಲ ಈದ್ಗಾಗಳಿಗೆ ಮೇನ್ ಈದ್ಗಾಗಳಿಗೆ ನಾವು ಅವತ್ತೇ ನೈಟ್ ಮಸೀದಿ ನೈಟ್ ಕ್ರಿಕೆಟ್ ಆಡ್ತೇವೆ ಸರ್. ಇದಕ್ಕೆ ಪೈಲ ದೋ ಈದ್ಗಾಹ ಮಸೀದಿಗೆ ಕ್ರಿಕೆಟ್ ಆಡ್ತೇವೆ. ಅವ್ರು ನೆಕ್ಸ್ಟ್ ಮೊದಲಿಂದ ಬಂದೋಬಸ್ತ್ ಮಾಡ್ತೀವಿ. ಎಲ್ಲರೂ ಪೀಸ್ಫುಲ್ ಆಗಿ ಬಂದೋಬಸ್ತ್ ನಾವು ಮಾಡ್ತಾ ಇದ್ವಿ. ಈಗ ನಮ್ಮ ಸರ್ಕಾರ ಏನ್ ತೊಂದರೆ ನಮ್ಮ ಸಾಹೇಬ್ರಿಗೆ ಮಾತಾಡಿ, ಗವರ್ಮೆಂಟ್ ಮಾತಾಡಿ. ಸೊ ಶ್ರೀನಿವಾಸಪುರ ಪೊಲೀಸ್ ಆಲ್ವೇಸ್ ಸೇವೆ ಇರಬೇಕು. ಮತ್ತು ಏನೋ ನಿಮ್ ಸಮಸ್ಯೆ ಕೇಳ್ಕೋಬಹುದು.